ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಅಲ್ಲಿ ಅವಲಕ್ಕಿ ಹಾಕಿ ನಮ್ಮ ಉಪ್ಪಿನಂಗಡಿ ಹಳೆ ಬಸ್ ಸ್ಟ್ಯಾಂಡ್ ಹೋಗುವ ರೋಡಲ್ಲಿ ಬಂದಿದ್ದೇನೆ. ಒಂದು 2 ಹೊಸತ್ತು ಅಂಗಡಿ ಇತ್ತು ಮಾರೆ, ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಈ ಥರ ಲೇಟ್ ಬಿಟ್ಟು ಇಲ್ಲಿ ಅಂಗಡಿ ಎಲ್ಲಿ ಅಂತ ಕಾದು ಕೂತ್ರೆ ಆಗ್ತದ? ಕೇಳಿಕೊಂಡು ಅಲ್ಲಿ ವಸಂತನ ಹೋಗಿದ್ದಾರೆ ನೋಡಿ, ಪಾಪ ಎಲ್ಲಿ ಅಂತ ನನಗೆ ಸಹ ಗೊತ್ತಾಗೋದಿಲ್ಲ. ಎಂತ ವಸಂತಣ್ಣ? ಪೃಥ್ವಿ ಬಿಲ್ಡಿಂಗ್ ಎಲ್ಲಿ ಅಂತೆ? ಎಲ್ಲಿ ಪೃಥ್ವಿ ಬಿಲ್ಡಿಂಗಾ? ಬರುವಾಗ ಹಾಕೋದಾ? ನಡ್ಕೊಂಡು ಬರ್ಬೇಕಷ್ಟೆ ಬರುವಾಗಾದರೆ. ಅಲ್ಲಿ ಗಾಡಿ ತಿರುಗಿಸಿ ಮತ್ತೆ ಅದೆಲ್ಲ ಆಗುವ ವಿಷಯ ಹೌದಾ? ಹುಳ್ಳಿ ಮಾತ್ರ 10 kg. ಇಲ್ಲಿ ಗಾಡಿ ಸೈಡ್ ಹಾಕಿ ಹೋದರೆ ಇಲ್ಲಿ ಬ್ಲಾಕ್ ಆಗ್ತದೆ ಮಾರ, ಅದೇ ಭಂಗ ಆಗೋದು. ಫಾತಿಮಾ ಸ್ಟೋರ್ 700. ಇಲ್ಲ 700. ಇದನ್ನು ಇಟ್ಕೊಳ್ಳಿ ಮಾತ್ರ, ಮತ್ತೆ ಬರುವಾಗ ಮೀನು ಹಾಕುವ. ಮತ್ತು ಬೇರೆ ಯಾವುದುಂಟು ಮಾರ್ರೆ ಹೊಸ ಬಿಲ್ಲು? ತವಕ್ಕಲ್. ಸರಿ ಹೋಗುವ, ಇಲ್ಲಿಂದ ಬನ್ನಿ. ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು ಮಾರ್ರೆ. ವಸಂತನಲ್ಲಿ ನಿಂತಿದ್ದಾರೆ ನೋಡಿ, ಒಂದು ಅರ್ಧ ಗಂಟೆ ಆಯ್ತು. ಯಾವತ್ತು ಬಂದರೆ ಸಹ ಕಾಯಿಸೋದು ಇವರು. ಮಂಡೆ ಬಿಸಿ ಆಗ್ತದೆ ಈ ಥರ ಆಗುವಾಗ. ಮತ್ತು ಇಲ್ಲಿ ಒಂದು 2 ಹೊಸ ಬಿಲ್ ಉಂಟು ನೋಡಿ. ಇವರು ಆಗದಿಂದ ಫೋನ್ ಮಾಡ್ತಾ ಇದ್ದೇನೆ, ತೆಗಿತಾ ಇಲ್ಲ. ಎಂತ ಮಾಡೋದು ಗೊತ್ತಾಗೋದಿಲ್ಲ. ಒಂದು ಅಂಗಡಿ ಸಿಕ್ಕಿತ್ತು, ಯಾವುದೊಂದು ಗೊತ್ತಾಯಿತು. ಇನ್ನೊಂದು ತವಕ್ಕಲ್ ಸ್ಟೋರ್ ಅಂತ, ಅದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಮತ್ತು ಫಾತಿಮಾ ಸ್ಟೋರ್ ಅಂತ ಹೇಳಿದರು, ಅದು ಹಿಂದ್ಗಡೆ ಹೋಗ್ಬೇಕಂತೆ. ಇಲ್ಲಿ ಗಾಡಿ ತಿರುಗಿಸ್ಲಿಕ್ಕೆ ಸಹ ಜಾಗ ಇಲ್ಲ, ಆ ಥರ ಆಗಿದೆ. ಇವರು ಆರ್ಡ್ರ್ ತೆಗಿಯೋರು ತೆಗಿತಾರೆ ಮಾರೆ. ಇಷ್ಟು ಚಿಕ್ಕ ರೋಡಲ್ಲಿ ನೋಡಿ, ಇಲ್ಲಿ ಎಲ್ಲಿ ಅಂತ ತಿರುಗಿಸೋದು? ಹಿಂದುಗಡೆ ಮುಂದುಗಡೆ ಎಲ್ಲ ಗಾಡಿ, ಇಲ್ಲಿ ಎಲ್ಲಿ ಅಂತ ತಿರುಗಿಸೋದು? ನಮ್ಮ ಮ್ಯಾನೇಜರಿಗೆ ಹೇಳಿದರೆ ಸಹ ಅರ್ಥ ಆಗೋದಿಲ್ಲ, ನಮ್ಮ ಓನರಿಗೆ ಹೇಳಿದರೆ ಸಹ ಅರ್ಥ ಆಗೋದಿಲ್ಲ. ಅಲ್ಲಿ ತಿರುಗಿಸ್ಲಿಕ್ಕೆ ಗಾಡಿ ಇಲ್ಲ, ಇದು ಜಾಗ ಇಲ್ಲ ಅಂತ ಹೇಳಿದರೆ. ಇಲ್ಲಿ ನಾನು ಇಲ್ಲಿ ವೀಡಿಯೋ ಮಾಡೋದಿಲ್ಲ ಉಪ್ಪಿನಂಗಡಿಯಲ್ಲಿ, ಯಾಕಂತ ಹೇಳಿದರೆ ಮಂಡೆ ಬಿಸಿ ಆಯಿತು. ಸ್ವಲ್ಪ ಫೋನ್ ಮಾಡಬೇಕು, ಅದರೊಟ್ಟಿಗೆ ವೀಡಿಯೋ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಆದ್ದರಿಂದ ಉಪ್ಪಿನಂಗಡಿ ಬಿಟ್ಟಾದಮೇಲೆ ನಾನು ನಿಮಗೆ ಎಂತಂತ ಅಪ್ಡೇಟ್ ಕೊಡ್ತೇನೆ ಮುಂದೆ ಹೋಗಿ. ಸೊ ಇಲ್ಲೇ ಇದ್ದೇವೆ, ಇದೇ ಅಂಗಡಿಯಲ್ಲಿ. ಒಂದು ಅರ್ಧ ಗಂಟೆ ಆಯಿತು ಮಾರೆ ಬಂದು. ಓನರ್ಗೆ ಫೋನ್ ಮಾಡಿ ಹೇಳಿದೆ, ಈ ಥರ ಎಲ್ಲ ಆದರೆ ಆಗೋದಿಲ್ಲ, ನೀವು ಬಿಟ್ಟದ್ದೇ ಲೇಟು, ಮತ್ತು ಇದರಲ್ಲಿ ಅರ್ಧ ಗಂಟೆ ನಿಂತರೆ ನಮಗೆ ಲೈನ್ ಮಾಡೋದು ಬೇಡ ಅಂತ ಕೇಳಿದೆ. ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದಾರೆ ಐಟಮ್ ರಿಟರ್ನ್ ತಗೊಂಡು ಬನ್ನಿ ಅಂತ. ಸೊ ಎಂತೆಲ್ಲ ಅವಸ್ಥೆ. ಈಗ ಐಟಮ್ ರಿಟರ್ನ್ ತಗೊಂಡು ಬನ್ನಿ ಅಂತ ಹೇಳುವಾಗ ಹಣ ಕೊಡ್ತಾ ಇದ್ದಾರೆ ನೋಡಿ. ಎಂಥ ಅವಸ್ಥೆ ಮಾರೆ, ನನಗೆ ಗೊತ್ತಾಗೋದಿಲ್ಲ. ಬಿಲ್ ಕೊಟ್ಟರು ತಗೊಂಡು ಹೊರಡೋದು. ಅಂಗಡಿ ಇಲ್ಲಿ ಇನ್ನೂ ಸಹ ಈಗ ಉಪ್ಪಿನಂಗಡಿಯಲ್ಲಿ ಇದ್ದೇವೆ. ಅಂಗಡಿ ಹುಡುಕಿ ಸಾಕಾಯಿತು. ಇದೊಂದು ಅಂಗಡಿ ಗೊತ್ತಾಯಿತು, ಇನ್ನೊಂದು 2 ಅಂಗಡಿ ಗೊತ್ತಾಗಲಿಲ್ಲ ಮಾರೆ. ವಸಂತನ ಇಳಿಸ್ತಾ ಇದ್ದಾರೆ, ಎಲ್ಲ ಎಳೆದು ಕೊಟ್ಟೆ. ಎಂತ ನಾವು ಮ್ಯಾನೇಜರಿಗೆ ಫೋನ್ ಮಾಡಿದೆ, ಅವರಿಗೆ ಸಹ ಅಂಗಡಿ ಗೊತ್ತಿಲ್ಲ. ಓನರಿಗೆ ಮಾಡಿದರೆ ಅವರು ನೀವು ಹಾಕದಿದ್ದರೆ ಸಂಬಳದಿಂದ ಕಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಎಂಥದ್ದು ನನಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ರ್ಯಾಶಲ್ಲೇ ಮಾತಾಡಿದೆ. ಸೊ ಇದೊಂದು 2 ಕಟ್ ಹಾಕಬೇಕು. ವಸಂತನ ಹಾಕ್ತಾರೆ. 4470. ನನ್ನಂಜು ಬಿಲ್ ಕೊಡ್ತಾಯ್ತ 2? ಹಾಂ, ಒಂದೊಂದುಂಡು. ಹಾಂ, ಅವತ್ತು ಅವ್ರು ಹಾಕ್ತಾರೆ. ಅಲ್ಲಿ ಒಂದು ಸುಪಾರಿ ಅಂಗಡಿ ಉಂಟಲ್ಲ ನೋಡಿ, ಅಲ್ಲಿ ನಾನು ಮುಂಚೆ ಕೆಲಸ ಮಾಡ್ತಾ ಇದ್ದೆ. ಅವರ ಎದುರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ, ಅದಕ್ಕೆ ಸೀದಾ ಇಲ್ಲಿ ಬಂದು ನಿಂತಿದ್ದೇನೆ. ಇಲ್ಲೊಂದು ಅಂಗಡಿಗೆ ಹಾಕ್ತಾ ಇದ್ದಾರೆ, ನೋಡುವ ಎಷ್ಟೊತ್ತಿಗೆ ಆಗ್ತದೆ. ಇಲ್ಲಿ ಇನ್ನು ಐಟಮ್ ಎಲ್ಲ ತಗೊಳ್ಳಿಕ್ಕೆ ಉಂಟು ಮಾರೆ. ಇನ್ನೂ ಐಟಮ್ ಇಷ್ಟುಂಟು, ಮತ್ತು ಉಪ್ಪಿನ ಅಂಗಡಿಯಿಂದ ಮತ್ತೆ ತಗೊಳ್ಳಿಕ್ಕೆ ಉಂಟು. ಫುಲ್ ಆಗ್ತದೆ ಐಟಮು. ಮತ್ತು ಪುತ್ತೂರಿಗೆ ಹೋಗಿ, ಪುತ್ತೂರಲ್ಲಿ ಒಂದು 4-5 ಅಂಗಡಿ ಹೊಸತ್ತುಂಟು. ಅದೆಲ್ಲ ಇದ್ದರೆ ಬೇಗ ಬಿಡಬೇಕು. ಒಂದು 11 ಗಂಟೆಗೆ ಬಿಟ್ಟರೆ ಆಗ್ತದೆ. ಈಗೆಲ್ಲ ಬಿಟ್ಟರೆ ಕಷ್ಟ ಆಗ್ತದೆ. ಸೊ ಇಲ್ಲಿಂದ ಹೊರಡುವ ಬನ್ನಿ. 3 ಆಯಿತು, ಇನ್ನೂ ಕೂಡ ನಾವು ಉಪ್ಪಿನಂಗಡಿಯಲ್ಲಿ ಇದ್ದೇವೆ. ಸುತ್ತಾಡಿ ಅದೇ ಜಾಗಕ್ಕೆ ಬರೋದು ನೋಡಿ. ಆಗ ಈ ಕಡೆ ಬಂದಿದ್ವಿ, ಮತ್ತೆ ಸುತ್ತಾಡಿ ಇಲ್ಲಿಗೆ ಬರ್ತಾ ಇದ್ದೇವೆ. ಅದು ಅಂಗಡಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ನಮಗೆ. ಎಲ್ಲಿ ವಸಂತಣ್ಣ? ವಸಂತಣ್ಣ, ಸುತ್ತಾಡಿ ಇಲ್ಲಿಗೆ ಬರೋದು. ಎಂತ ಅಂತ ಗೊತ್ತಾಗೋದಿಲ್ಲ ನನಗೆ, ಯಾರ ಹತ್ರ ಹೇಳಿ. ಸೊ ನೋಡುವ ಇಲ್ಲಿ ಎಂತ ಆಗ್ತದಂತ. ಅಲ್ಲಿ ಅವ್ರು ತೋರಿಸಿ ವಸಂತನ ಕೇಳಿಗೆ ಹೋಗಿ ನೋಡಿ. ಇಲ್ಲಿ ಸುತ್ತಾಡಿ ಸಾಕಾಯಿತು ಮಾರೆ ನನಗೆ. ಎಂತಂತೆ? ಲಾರಿ ಉಂಟು ಅಲ್ಪ. ಸೊ ಹೋಗುವ, ನೋಡುವ ಬನ್ನಿ.
లారీ ఉంటు నల్పనా ఓ లారీ కారు ఉంటుంది ఎక్కడ ನಮ್ಮ ಅಡೆಗೆ ಹೋಯ್ನತ್ತ ಮಾರ್ರೆ ಎಲ್ಲಿ ಮಾರ್ರೆ ಕೆ ಜಿ ಆ ಲಾರಿ ಸ್ವಲ್ಪ ಓ ಲಾರಿ ಟೆಂಪೋ ಉಂಟು ಜೋನಿ ಅಲ್ಲಿಂದ ತಿರುಗಿಸಿ ಬರ್ಲಿಕ್ಕಿಲ್ಲಲ್ಲ ಮತ್ತೊಮ್ಮೆ ಅವ ಹೇಳ್ತಾನೆ ಮಾರ್ರೆ ರಿಕ್ಷಾ ಸ್ಟ್ಯಾಂಡ್ ಇದಲ್ಲಿ ಅದು ರಿಕ್ಷಾ ಹಳೆ ಬಸ್ ಸ್ಟ್ಯಾಂಡ್ ರಿಕ್ಷಾ ಸ್ಟ್ಯಾಂಡ್ ಅಲ್ಲೇ ಇರೋದು ಕೆ ಜಿ ಎಲ್ಲಿ ಮಾರೆ ಅದರಲ್ಲಿ ಇದಿಲ್ಲ ಹೆಸರಿಲ್ಲ ಅಂತೆ ಕೆ ಜಿ ಚಿಕನ್ ಎಲ್ಲಿ ಮಾರ್ರೆ ಇಲ್ಲಿ ಉಂಟು ಕೆ ಜಿ ಚಿಕನ್ ಅಂತ ಇದರದ್ದು ಒಪೋಸಿಟ್ ಅಂತ ಕಾಣ್ತದೆ ಇದು ಅಂತ ಕಾಣ್ತದೆ ಇದುವೇ ಅಂಗಡಿ ಹಾಕೋ ಬನ್ನಿ ಇಲ್ಲೇ ಸಿಕ್ಕಿತು ಅಂತೂ ಇಂತು ಉಪ್ಪಿನ ಅಂಗಡಿಯಲ್ಲಿ ಎಲ್ಲ ಅಂಗಡಿಗೆ ಖಾಲಿ ಮಾಡಿ ಸ್ವಲ್ಪ ಐಟಮ್ ಎಲ್ಲ ತಗೊಳ್ಳಿಕ್ಕಿತ್ತು ತಗೊಂಡು ಬಂದಾಯಿತು ಇನ್ನೂ ಕೂಡ ಊಟ ಆಗಲಿಲ್ಲ ಅದಲ್ಲ ವಸಂತನ ಉಪ್ಪಿನ ಅಂಗಡಿ ಹೇಗಿತ್ತು ಇವತ್ತು ನಿಮಗೆ ಹೇಗೆ ನಮ್ಮ ಅವಸ್ಥೆ ಹೇಗಿತ್ತು ಅಂತ ಸ್ವಲ್ಪ ಹೇಳಿ ಅವರಿಗೆ ಇದು ರೋಡ್ ನೋಡಿ ಯಾವ ಥರ ಉಂಟು ಇದು ಎಂತ ಘಾಟಿಗೆ ಹತ್ತಿದ ಹಾಗೆ ಉಂಟು ಮಾರ್ರೆ ಯಪ್ಪ ಇಲ್ಲಿ ಈ ಕಡೆ ಹೋದರೆ ಪುತ್ತೂರು ಹೋಗ್ತದೆ ಆದರೆ ನಾವು ಇಲ್ಲಿ ಯೂ ಟರ್ನ್ ತೆಗಿಲಿಕ್ಕೆ ಇಲ್ಲಿಂದ ಹೋಗ್ಬೇಕು ಈ ಕಡೆ ಇದು ಸ್ಟ್ರೈಟ್ ಹೋದರೆ ಕೆಳಗೆ ಹೋದರೆ ಉಪ್ಪಿನಂಗಡಿ ಬೇಂಟೆ ಸ್ಟ್ರೈಟ್ ಹೋದರೆ ಗುಂಡ್ಯ ಬೆಂಗಳೂರಿಗೆಲ್ಲ ಸೇರ್ತದೆ ಆ ರೋಡು ಹಾಸನ ಎಲ್ಲ ಸೊ ಇಲ್ಲೆಲ್ಲ ಆಯಿತು ಇನ್ನೂ ಸಹ ಒಂದು ಅಂಗಡಿ ಬಾಕಿ ಉಂಟು ಅವರು ಊಟಕ್ಕೆ ಹೋಗಿದ್ದಾರಂತೆ ಅದಕ್ಕೆ ಬರುವಾಗ ಆಗ್ಲಿಕ್ಕೆ ಹೇಳ್ತಾ ಇದ್ದಾರೆ ಎಂತ ನನಗೆ ಗೊತ್ತಾಗೋದಿಲ್ಲಲ್ಲ ಮಾರೆ ವಸಂತಣ್ಣ ಉಪ್ಪಿನ ಅಂಗಡಿ ಇವತ್ತು ನಿಮ್ಮ ಪಾಲಿಗೆ ಹೇಗಿತ್ತು ಅಂತ ಹೇಳಿ ಅಲ್ಲ ಯಾವ ಥರ ಇತ್ತು ಎಲ್ಲೆಲ್ಲಿ ಹೋದ್ವಿ ನಾವು ಎಲ್ಲೆಲ್ಲಿ ತಿರುಗಿಸಿದ್ವಿ ಅದೇ ವಿಷಯ ಅಂತ ಏನಂತ ಹೇಳಿದರೆ ರೋಡ್ ಒಳ್ಳೇದುಂಟು ನೋಡಿ ರೋಡೆಲ್ಲ ಒಳ್ಳೇದುಂಟು ಆದರೆ ವಿಷಯ ಅಂತ ಹೇಳಿದರೆ ಆ ಸಿಂಗಲ್ ರೋಡಲ್ಲಿ ಹೋದದ್ದು ನಾವು ಅಲ್ಲ ಅಲ್ಲಿ ತಿರುಗಿಸ್ಲಿಕ್ಕೆ ಸಹ ಜಾಗ ಇಲ್ಲ ಎಂಥದ್ದು ಇಲ್ಲ ನಾವೀಗ ಪುತ್ತೂರಿಗೆ ಹೋಗೋದು ಆದ್ದರಿಂದ ನಾವು ಇಲ್ಲಿ ಲೆಫ್ಟ್ ತಗೊಂಡು ಹೋಗಬೇಕು ಸ್ಟ್ರೈಟ್ ಹೋದರೆ ಮಂಗಳೂರು ಬೀಚ್ ರೋಡ್ ಕಡೆ ಎಲ್ಲ ಹೋಗ್ತದೆ ನಮಗೆ ಆ ಕಡೆ ಹೋಗ್ಲಿಕ್ಕಿಲ್ಲ ಲೆಫ್ಟ್ ತಗೊಂಡು ಸೀದಾ ಪುತ್ತೂರಿಗೆ ಊಟ ಆಗಲಿಲ್ಲ ಮೈನ್ ನಾವು ದುಡಿಯುವುದೇ ಹೊಟ್ಟೆಗೋಸ್ಕರ ಅಂತ ಹೇಳಿದ ಮೇಲೆ ನಾವು ಮೊದಲು ಊಟ ಮಾಡಬೇಕು ಮಾರ ಅದೇ ನಮ್ಮ ಪಾಲಿಗೆ ಸಿಗ್ತಾ ಇಲ್ಲ ವಸಂತಣ್ಣ ಎಂತ ಹೇಳ್ತೀರಾ ನೀವು ಇದಕ್ಕೆ ನೀವು ಸರಿಯಾಗಿ ಮಾತಾಡಿ ಅವ್ರ ಹತ್ರ ಮಾತಾಡೋದಿಲ್ಲ ಅಂತ ನೀವು ಮತ್ತೆ ನನಗೆ ಬೈತಾರೆ ಇಲ್ಲಿ ಅವರು ಹೊಟ್ಟೆ ನೀವು ಮಾತಾಡ್ಲಿಕ್ಕೆ ಹೇಳಿದಾಗ ಒಂದು ನಿದ್ದೆ ಬರ್ತದೆ ಒಂದು ಎಂಥದ್ದು ಹಸಿವೆ ಆಗ್ತದೆ ಈಗೇನೆ ಹೇಳಿ ಹಾಂ ವಸಂತಣ್ಣ ಎಲ್ಲಿದ್ದಾರೆ ಅಂತ ವಾರಕ್ಕೆ ಒಂದೇ ಸತಿ ಸಿಗುವಾಗ ಅವರಿಗೆ ನೀವು ಮನೋರಂಜನೆ ಕೊಡಬೇಕು ಸ್ವಲ್ಪ ಮಾತಾಡಿ ಮತ್ತೆ ಇವತ್ತು ಯಾವುದು ಇವತ್ತು ಬುಧವಾರ ಅಲ್ಲ ಇಲ್ಲ ಮಾರ್ರೆ ನಿಮಗೆ ಶುಕ್ರವಾರ ಸಹ ನನ್ನೊಟ್ಟಿಗೆ ಬರ್ಲಿಕ್ಕೆ ಉಂಟು ಅವರು ಕಲ್ಲಡಿಗೆ ಹೋಗ್ತಾರೆ ಕಾಣ್ತದೆ ಎಂತದ ಹೋಗೋ ಇಲ್ಲಿಂದ ಊಟ ಆಗಲಿಲ್ಲ ಫಸ್ಟ್ ಊಟ ಮಾಡಬೇಕು ಊಟ ಎಲ್ಲಿ ಮಾಡ್ದು ವಾಣಿವಿಲಾಸದಲ್ಲಿ ಮಾಡುವ ಒಳ್ಳೆಯದು ಶುದ್ಧ ಸಸ್ಯಾಹಾರಿ ಊಟ ಇಲ್ಲಿ ಸ್ವಲ್ಪ ರೋಡ್ ಹಾಲುಂಟು ಅದು ಬಿಟ್ಟರೆ ಟಾಪ್ ಆ್ಯಂಡ್ ಟಾಪ್ ಹೈವೇ ಆಗಿದೆ ಎದುರುಗಡೆ ಸೊ ಇಲ್ಲಿಂದ ಸ್ವಲ್ಪ ಎದುರು ಹೋಗಿ ಪುತ್ತೂರಿಗೆ ಹೋಗಬೇಕು ಪುತ್ತೂರಲ್ಲಿ ಒಂದು 4-5 ಹೊಸ ಅಂಗಡಿ ಉಂಟಂತೆ ಇವತ್ತು ಊಟ ಮಾಡಿದ ಹಾಗೆಯೇ ಯಾಕಂತ ಹೇಳಿದರೆ ಹೊಸ ಅಂಗಡಿ ಹುಡುಕಿ ಮತ್ತು ಅಲ್ಲಿಗೆ ಹೋಗುವಾಗ 5 ಗಂಟೆ ಆದರೆ ಎಲ್ಲಿ ಊಟ ಮಾಡೋದು ನಮ್ಮ ಅವಸ್ಥೆ ಯಾರ ಹತ್ರ ಹೇಳೋದು ಇಲ್ಲಿ ಒಂದು ಸ್ವಲ್ಪ ರೋಡ್ ಹಾಳಾಗಿದ್ರೆ ಬಿಟ್ಟರೆ ಇಲ್ಲಿ ನೋಡಿ ಸ್ವಲ್ಪ ಹಾಳಾಗಿದೆ JCB ಅನ್ನೋರು ಎಷ್ಟು ನೋಡಿರ್ತಾರೆ ಮಾರ್ರೆ ನೀವು ಮಕ್ಕಳಾಗೆ JCB ಬರ್ತಾ ಉಂಟು ಲಾರಿ ಬರ್ತಾ ಉಂಟು ಕಾರು ಬರ್ತಾ ಉಂಟು ಅಂತ ಹೇಳುದಲ್ಲ ಅವ್ರ ಹತ್ರ ಎಂತಾದ್ರೆ ಒಂದು ಹೇಳಬೇಕು ಅವ್ರ ಹತ್ರ ಇಲ್ಲಿ ನೋಡಿ ಇಲ್ಲಿಂದ ಒಳ್ಳೆ ಟಾಪ್ ಆ್ಯಂಡ್ ಟಾಪ್ ಹೈವೇ ಇಲ್ಲಿಂದ ಸೀದಾ ಹೋಗುದು ಪುತ್ತೂರಿನ ಕಡೆಗೆ ನಮ್ಮ ಪಯಣ ಮುಂದೆ ಹೋಗಿ ಎಲ್ಲಿಯಾದರೂ ವೀಡಿಯೋ ಮಾಡ್ತೇನೆ ಇಲ್ಲಿ ನನಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಹೊಟ್ಟೆ ಹಸಿವೆ ಆಗ್ತಾ ಉಂಟು ಹಾಗಾಗಿ ಐಟಮ್ ತುಂಬ ಉಂಟು ಅದನ್ನೆಲ್ಲ ಖಾಲಿ ಮಾಡಬೇಕು ಖಾಲಿ ಮಾಡಿ ಹೋಗುವಾಗ ನಿಮ್ಮ ಅಂದಾಜು ಎಷ್ಟು ಗಂಟೆ ಆಗ್ಬೋದು ಸಂತನ್ನ ಯಾವತ್ತು ನೋಡಿದ್ರು ಇದೇ ಹಣೆ ಬರಹ ನಮ್ಮದು
6 ಗಂಟೆ 7 ಗಂಟೆ. ಮೊನ್ನೆ ಒಂದು ಎಂಥದಕ್ಕೆ ಬೈದದಕ್ಕೆ ಒಂದು ಬೇಗ ಬಿಟ್ಟರು, ಮತ್ತೆ ಶುರು ಇದೇ ರಾಮಾಯಣ. ಹೇಳುವಾಗ ಹೇಳ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ, ಹಾಗೆ ಲೇಟ್ ಆಗೋದು ಐಟಮ್ ಬರಲಿಕ್ಕೆ ಹಾಗೆ ಹೀಗೆ ಅಂತ. ಇವರದ್ದು ದುಡ್ಡಿಲ್ಲ ಅಂತ ಹೇಳಿ ನಾವು ಇದು ಮಾಡಿದ. ಒಂದು ಒಳ್ಳೆ ದನಿ ಆದರೆ ವಸಂತಣ್ಣ, ಒಂದು ಕರುಣೆ ಇರುವ ದನಿ ಆದರೆ ನಾವೆಂತಾದ್ರೂ ಒಂದು ಪಾಪ ಅವರ ದುಡ್ಡಿಲ್ಲ ಹಾಗೆ ಹೀಗೆ ಅಂತ ಹೇಳಿ ನಾವು ಕೆಲಸ ಮಾಡ್ಬೋದು. ನಮ್ದು ದಣಿ ಬಿಟ್ಟಾಸ ಇಲ್ಲ ಮಾರ್ರೆ, ಕಂಜೂಸ್. ಹಾಂ ಅವ ಎರಡಕ್ಕೆಯಲ್ಲಿ ಇದ್ರೆ ಕೂಡ ಆನಂದಿಗೆ ಕೊಂಕಣಿ ಅವ. ಹಾಂ, ಅದೆಂತ ಆಗ್ತದೆ ಗೊತ್ತುಂಟಾ, ಇದು ಈಗ ಅವರು ವಿಷಯ ಅದೇ ಆಗುದು. ನಮ್ಮ ಹತ್ರ ಒಂದು ಒಳ್ಳೆಯದರಲ್ಲಿ ಮಾತಾಡೋದು ಸಹ ಇಲ್ಲ, ಅದು ಅಲ್ಲದೆ ಒಂದು ಕರುಣೆ ಇಲ್ಲ. ಬಿಟ್ಟಾಸೆ ಆದರೆ ಇರಲಿ, ಅಲ್ಲಿ ಕರುಣೆ ಇರಬೇಕು ಒಂದು ಮನುಷ್ಯನಿಗೆ. ಎಂತಂತ ಹೇಳಿದರೆ ನಾವಿಷ್ಟು ಲೈನ್ ಮಾಡಿ ಇಷ್ಟು ಈ ಥರ ನರಕ ಬರುವಾಗ ಒಂದು ಪ್ರೀತಿಯಿಂದ ಮಾತಾಡಿದರೆ ನಮಗೆ ಅಷ್ಟೇ ಸಾಕಾಗ್ತದೆ ಅಲ್ಲ ವಸಂತಣ್ಣ? ಇದು ಯಾವಾಗ ನೋಡಿದ್ರು ಅದು ಮಾಡಿ ಇದು ಮಾಡಿ ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು, ನೀವು ಅಂಗಡಿಗೆ ಐಟಮ್ ಆಗಲಿಲ್ಲ ಅಂದರೆ ನಿಮ್ಮ ಸಂಬಳದಿಂದ ಕಟ್ ಮಾಡ್ತೇನೆ, ಅದೆಲ್ಲ ಮಾತಲ್ಲ. ನಿಜವಾಗಿ ನಾವಿಲ್ಲಿ 3:45ಕ್ಕೆ ದುಡಿಯುವಾಗ ಇವರು ಒಂದು ಅಂಗಡಿ ಬಿಟ್ಟರೆ ನಿಮ್ಮ ಸಂಬಳದಲ್ಲಿ ಅವರ ಮನಸ್ಸಲ್ಲಿ ಇರುದಂತ ಗೊತ್ತುಂಟಾ, ಎಂತೂ ಇದರಲ್ಲಿ ಹಣ ಸಿಗ್ತದಲ್ಲ ಅಂಗಡಿಯ ಲಾಭದಲ್ಲಿ. ಇವರಿಗೆ ಕೆಲಸದವ್ರಿಗೆ ಯಾಕೆ ಸಂಬಳ ಕೊಡುವುದು, ಅವರದ್ದು ರಸ ಕಿತ್ಕೊಳ್ಳುವ ಅಂತ. ಗೊತ್ತಾಯ್ತಾ ನಿಮಗೆ? ನನಗೆ ಎಂತಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನನಗೆ ಹೊಟ್ಟೆ ಹಸಿವೆ ಆಗ್ತುಂಟು. ಇಲ್ಲಿಂದ ಸೀದಾ ಹೋಗಿ ಹೋಟೆಲಲ್ಲಿ ಸಿಗುವ, ಇಲ್ಲಾದರೆ ಎಲ್ಲಿಯಾದರೂ ಎದುರುಗಡೆ ಎಲ್ಲ ಇದ್ರೆ ಅಂಗಡಿಗೆ ಇಳಿಸ್ಲಿಕ್ಕಿದ್ರೆ ಅಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಬೊಳುವಾರು ಹತ್ರ ಬಂದ್ವಿ. ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ಆ ಕಡೆ ಹೋದರೆ ಸೀದಾ ಮಂಗಳೂರಿಗೆ ಹೋಗ್ತದೆ ರೋಡು, ಕಲ್ಲಡ್ಕ ಆ ಕಡೆ. ಸೊ ಮುಂಚೆ ಇಲ್ಲಿಗೆ ಹರಿಪ್ರಸಾದ್ ಹೋಟೆಲ್ ಹರಿಪ್ರಸಾದ್ ಅಂತ ಕಾಣ್ತಾ ಉಂಟಲ್ಲ, ಇಲ್ಲಿಗೆ ಹಾಕ್ತಾ ಇದ್ವಿ ಅಕ್ಕಿ ಹಿಟ್ಟೆಲ್ಲ. ವಾರಕ್ಕೆ ಒಂದು 100 kg ತೆಗಿತಿದ್ರು, 1 ಕ್ವಿಂಟಾಲು. ಈಗ ಅವರು ಸಹ ನಿಲ್ಲಿಸಿದ್ದಾರೆ. ಯಾಕಂತೇಳಿದರೆ ಅಕ್ಕಿ ಹಿಟ್ಟು ಒಳ್ಳೆಯದಿಲ್ಲ ಅಂತ ಹೇಳ್ತಾರೆ, ಕೈ ಬರ್ತದೆ ಅಂತ, ಅದಕ್ಕೋಸ್ಕರ ನಿಲ್ಲಿಸಿದರು. ಇವತ್ತು ಇನ್ನೊಂದು ಬ್ರ್ಯಾಂಚ್ ಎದುರುಗಡೆ ಉಂಟು ಹರಿಪ್ರಸಾದ್ ಅಂತ, ಅಲ್ಲಿ ಸಹ ಅವರು ಒಂದು 100 kg ತೆಗಿತಿದ್ರು. ಅಲ್ಲಿ ಕೂಡ ಒಂದು ವಾರಕ್ಕೆ ಒಂದು 2 ಕ್ವಿಂಟಾಲ್ ಅಕ್ಕಿ ಹುಡಿ ಬೇಕಿತ್ತು ಇಲ್ಲಿಗೆ, ಇವರದ್ದು ಬ್ರ್ಯಾಂಚಿಗೆ ಹರಿಪ್ರಸಾದಿಗೆ. ಸೊ ಅವರಿಗೀಗೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ಎಂತ ಅಂತ ಹೇಳಿದರೆ ಕಹಿ ಆಗ್ತದೆ ಅಂತೆ, ಅದಕ್ಕೋಸ್ಕರ. ಮತ್ತು ಇಲ್ಲಿಂದ ಈಗ ಪುತ್ತೂರಿಗೆ ಹೋಗ್ಬೇಕು ಸೀದಾ. ಈಗ ಇಲ್ಲೇ ಇದ್ದೇನೆ, ಇಲ್ಲಾಂದರೆ ಇಲ್ಲಿ ಈ ಕಡೆಯಿಂದ ಬರುವವನಲ್ಲ. ಅಲ್ಲಿ ಒಂದು ಹೊಸತ್ತು ಅಂಗಡಿ ಇತ್ತು, ಅದಕ್ಕೋಸ್ಕರ ಬಂದೆ. ನಮ್ಮ ಹೊಸ ಗಾಡಿ ಉಂಟಲ್ಲ ಇಂಟ್ರಾ V70, ಅದರದ್ದು ಶೋರೂಮ್ ಇಲ್ಲೇ ನೋಡಿ ಬೊಳುವಾರಲ್ಲಿ, ಇದೇ ಶೋರೂಮು. ಮತ್ತು ಅವರದ್ದು ಸರ್ವಿಸ್ ಸೆಂಟ್ರ್ ಅಲ್ಲಿರೋದು ಅಲ್ಲಿ ಹಿಂದುಗಡೆ. ಈ ಪುತ್ತೂರು ಸಿಟಿಗೆ ಹೋಗುವ ರೋಡು, ಸಿಟಿ ಅಂತ ಹೇಳಿದ ಮೇಲೆ ಇರ್ತದೆ. ಹೀಗೆ ಸ್ವಲ್ಪ ರೋಡೆಲ್ಲ ಹಾಳಾಗಿದೆ, ಪರವಾಗಿಲ್ಲ. ಅಲ್ಲಿ ಸ್ವಲ್ಪ ಹಾಳಾದರೂ ಅಲ್ಲಿ ಒಳ್ಳೆಯದುಂಟು ಅಲ್ಲ ವಸಂತ? ಇಲ್ಲಿ ಒಳ್ಳೆಯದುಂಟು. ಹಾಂ, ನಮ್ಮ ರೋಡ್ನಾಗೆಲ್ಲ ರೋಡ್ನಾಗೆಲ್ಲ ಇದು ರೋಡ್ ಚಂದ ಉಂಟು. ಸಿಟಿ ಅದು ಸಹ ಒಳ್ಳೆ ಕ್ಲೀನ್ ಇಟ್ಕೊಂಡಿದೆ. ಕ್ಲೀನ್ ಅಂತ ಹೇಳಿದರೆ ರೋಡೆಲ್ಲ ಒಳ್ಳೆಯದುಂಟು. ಇಲ್ಲಿ ಹೀಗೆಲ್ಲ ಇದ್ರೆ ಹೋಗ್ಲಿಕ್ಕೆ ಖುಷಿ ಆಗ್ತದೆ. ಇಲ್ಲಿ ಮತ್ತೆ 2 ಅಂಗಡಿ ಹೊಸತು ಉಂಟು, ಇನ್ನೂ 2 ಹೊಸತು ಅಂಗಡಿ ಉಂಟು. ಒಂದು ಇಲ್ಲಿ ಬೊಳುವಾರಲ್ಲಿತ್ತು, ಅದಕ್ಕೋಸ್ಕರ ಈ ಕಡೆಯಿಂದ ಬಂದೆ. ಇಲ್ಲದ್ರೆ ಆ ಕಡೆ ನಾನು APMC ಕಡೆಯಿಂದ ಬರುವುದು. ಇಲ್ಲೊಂದು ಅವರದ್ದು ಬ್ರ್ಯಾಂಚ್ ಉಂಟು, ತೋರಿಸ್ತೇನೆ ಇಲ್ಲಿ ನಿಮಗೆ, ಹರಿಪ್ರಸಾದ್ ಹೋಟೆಲ್ ಅಂತ. ಇಲ್ಲಿ ಪುತ್ತೂರಲ್ಲಿ ಫೇಮಸ್ ಹೋಟೆಲ್ ಹರಿಪ್ರಸಾದ್, ಗೊತ್ತುಂಟ ನಿಮಗೆ? ಫುಲ್ ಫೇಮಸ್ ಇದು ಹೋಟೆಲ್. ಇದಲ್ಲ, ಅಲ್ಲಿ ಬೊಳುವಾರಲ್ಲಿ ಇತ್ತಲ್ಲ ನಾನು ತೋರಿಸಿದಾಗ, ಅದು ಫುಲ್ ಫೇಮಸ್. ಅವ್ರದ್ದು ಇನ್ನೊಂದು ಬ್ರ್ಯಾಂಚು ಇಲ್ಲೇ ಇರೋದು. ಇದು ಕೋರ್ಟಿಗೆ ಹೋಗುವ ರೋಡು, ಕೋರ್ಟ್ ರೋಡಿಗೆ ಹೋಗ್ತದೆ. ಪುತ್ತೂರು ಕೋರ್ಟಿಗೆ ಆ ಕಡೆಯಿಂದ ಹೋಗೋದು. ತುಂಬ ಹೊತ್ತಾಯಿತು, ಇವತ್ತು 4 ಗಂಟೆ ಆಯಿತು. ಇನ್ನು ಊಟ ಸಿಗ್ತದಾ ಎಂಥದಂತ ಗೊತ್ತಾಗ್ತಾ ಇಲ್ಲ ಮಾರ್ರೆ. ನಾನಿವತ್ತು ಇದೆಂತ ಮಾರ್ರೆ, BVC ಅಂತ ಹೇಳಿದರೆ ನಮ್ಮ ಇದರಲ್ಲಿ ಬ್ಯಾವರ್ಸಿ ಅಂತ ಹೇಳುದು ಅಲ್ಲ? ಬ್ಯಾಂಕ್ ಮಾರ್ರೆ BVC ಬ್ಯಾಂಕ್ ಇಲ್ಲಿ. ಇದು ನೋಡಿ, ಇಲ್ಲಿ ಉಂಟಲ್ಲ ಹೋಟೆಲ್ ಹರಿಪ್ರಸಾದ್, ಇಲ್ಲಿ ಕಾಂತಂದ್ರು. ಇಲ್ಲಿಗೆ ಸಹ ಅಕ್ಕಿ ಇಳಿಸ್ತಾ ಇದ್ವಿ, ಅಕ್ಕಿದು ಹುಡಿ. ಇದು ನಮ್ಮ ವೆಂಕಟರಮಣ ದೇವಸ್ಥಾನ. ಇದು ಮತ್ತು ಸಂಜೀವ ಶೆಟ್ಟಿ ಇಲ್ಲಿ ಉಂಟು ನೋಡಿ. ನಮ್ಮ ಪುತ್ತೂರಿದ್ದು
ಮುಂಚೆದ್ದು ಹಳೆ ಕಾಲದ್ದು ಅಂತೇಳಿ ಇಲ್ಲಿ ಹೆಸರುವಾಸಿಯಾದಂಥ ಒಂದು ಬಟ್ಟೆ ಅಂಗಡಿ. ನಾವೀಗ ಸ್ಟ್ರೈಟ್ ಹೋಗುವಾಗೆ ಇಲ್ಲ, ಲೆಫ್ಟ್ ತಗೊಳ್ಬೇಕು. ಯಾಕಂತೇಳಿದ್ರೆ ಇಲ್ಲಿ ಒಂದು ಕಾಮತ್ ಅಂತ ಒಂದು ಅಂಗಡಿ ಉಂಟು, ಅಲ್ಲಿ ಅಂಗಡಿ ಅಲ್ಲ ಹೋಟೆಲ್, ಅಲ್ಲಿಗೆ ಹಾಕಬೇಕು. ಇದು ಸಿಂಗಲ್ ರೋಡ್ ಅಂತ ಹೇಳಿದ್ರೆ ಒನ್ ವೇ ಹೋಗಲಿಕ್ಕೆ ಮಾತ್ರ. ಇದು ಸೀದಾ ಹೋದರೆ ಇಲ್ಲಿಂದ ಉಪ್ಪಿನಂಗಡಿಯಿಂದ ಬಂದ ಬಸ್ಸೆಲ್ಲ ಈ ಕಡೆಯಿಂದನೇ ಹೋಗೋದು. ಮೇಲೆ ಬಸ್ ಸ್ಟ್ಯಾಂಡ್, ಅಲ್ಲಿಂದ ರೈಟ್ ತಗೊಳ್ಬೇಕು. ಬಸ್ ಸ್ಟ್ಯಾಂಡ್ಗಿಂತ ಸ್ವಲ್ಪ ಮುಂಚೆ ತೋರಿಸ್ತೇನೆ ಇಲ್ಲಿ. ಅಲ್ಲಿ ರೈಟ್ ತಗೊಂಡು ಕೆಳಗೆ ಇಳಿಬೇಕು. ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ಪುತ್ತೂರಿನ ಬಸ್ ಸ್ಟ್ಯಾಂಡ್. ಎಷ್ಟು ಚಂದ ಉಂಟು ಬಸ್ ಸ್ಟ್ಯಾಂಡ್ ಅಲ್ಲ, ಚಂದ ಉಂಟು. ನಮ್ಮ ಬೆಳ್ತಂಗಡಿಯಲ್ಲಿ ಹೇಗೆ ಉಂಟು ಬಸ್ ಸ್ಟ್ಯಾಂಡ್ ಇದು ನೋಡಿ, ಎಷ್ಟು ಚಂದ ಉಂಟು. ಎಲ್ಲ ಫುಲ್ಲು ಗಾಡಿ ನಿಂತಿದೆ, ಗೌರ್ಮೆಂಟ್ ಬಸ್ಗಳ ಹಾರಾಟ ಮೇಲೆ ಉಂಟು. ನಮ್ಮದು ಇಲ್ಲಿ ಐಟಮ್ ಹಾಕ್ಲಿಕ್ಕೆ ಇರೋದು. ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಒಂದು ಅಕ್ಕಿ ಹುಡಿ ಹಾಕಿ ಇದೆ ಹೋಟೆಲ್ ಕಾಮತ್. ಇಲ್ಲಿ ಅಕ್ಕಿ ಹುಡಿ ಹಾಕಿ ಇಲ್ಲಿಂದ ಸೀದಾ ವಾಣಿ ವಿಲಾಸಕ್ಕೆ ಹೊರಡುವ ಬನ್ನಿ. ಕಾಮತ್ ಹೋಟೆಲಲ್ಲಿ ಐಟಮ್ ಹಾಕಿದ್ರಲ್ಲ, ಐಟಮ್ ಹಾಕಿ ಬಿಲ್ಲೆಲ್ಲ ತಗೊಂಡಾಯ್ತು. ರೈಟಿಗೆ ಹೋದರೆ ಮಂಗಳೂರು ಸೇಮ್ ಬೋಳುವಾರಿಗೆ ಹೋಗ್ತದೆ ಪುತ್ತೂರು ರೋಡ್ ಇದು. ಹಾಂ, ಇದು ಹೋದರೆ ನಮ್ಮ ದರ್ಬೆ, ಈ ಕಡೆಯಿಂದ ಹೋದರೆ ದರ್ಬೆ, ಸವಣೂರು ಮತ್ತು ಸುಳ್ಯ ಆ ಕಡೆ ಎಲ್ಲ ಹೋಗ್ತದೆ. ಸುಳ್ಯ, ಮಡಿಕೇರಿ ಆ ಕಡೆ ರೋಡು. ಇಲ್ಲಿ ಎದುರುಗಡೆ ಒಂದು ಹೋಟೆಲ್ ಉಂಟು ವಾಣಿ ವಿಲಾಸ ಅಂತ, ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು. ಅಲ್ಲೇ ಊಟ ಮಾಡೋದು. ಎಂಥ ವಸಂತ ಎಂಥದ್ದು ಹೇಳ್ತಾ ಇದ್ದೀರಿ? ರೋಡ್ ನೋಡಿ ಅಂತ ಪುತ್ತೂರು ಎಷ್ಟು ಚಂದ ರೋಡ್ ಅಂತ. ಹಾಂ, ಕಲಿಬೇಕು, ಇದನ್ನು ನೋಡಿ ಕಲಿಬೇಕು ಅಲ್ಲ. ಉಪ್ಪಿನಂಗಡಿ ರೋಡ್ನವರೆಲ್ಲ ನೋಡಿ ಕಲಿಬೇಕು, ಇದನ್ನು ನೋಡಿ ಕಲಿಬೇಕು. ಇದು ಇಲ್ಲಿ ಅರುಣ ಕಲಾಮಂದಿರ ಅಂತ ಉಂಟಲ್ಲ ವಸಂತಣ್ಣ, ಇದು ಮುಂಚೆ ಥಿಯೇಟ್ರ್ ಇತ್ತು, ಅರುಣ ಥಿಯೇಟರ್. ಹೌದಾ? ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದದ್ದು ಪಿಕ್ಚರ್ ನೋಡಲಿಕ್ಕೆ. ನಾನು ಕೂಡ ಬಂದಿದ್ದೇನೆ ಇಲ್ಲಿಗೆ. ಹಾಂ, ಮತ್ತು ಎಂತ ಅದನ್ನು ಕಲಾಮಂದಿರ ಮಾಡಿದರು. ಮತ್ತು ಈಗ ಅಲ್ಲಿ ಒಂದು ಆ ಕಡೆ ಒಂದು ಇದಾಯಿತು ಹೊಸತ್ತು, ಇದೆ ನೋಡಿ ಹೋಟೆಲ್ ಸ್ವಾಗತ್. ಇಲ್ಲಿಂದ ಇಲ್ಲೇ ಇಳಿಸೋದು ನಿಜವಾಗಿ. ಈ ಗಾಡಿಯಲ್ಲಿ ಕೆಳಗಡೆ ಹೋಗ್ತದೆ, ಅದಕ್ಕೋಸ್ಕರ ಲೆಫ್ಟ್ ತಗೊಂಡು ಹೋಗ್ಬೇಕು ಇಲ್ಲಿಂದ ಕೆಳಗಡೆ. ಅಲ್ಲಿ ಹೋದರೆ ಸುಲಭ ಆಗ್ತದೆ. ಅಲ್ಲಿ ಒಂದು ಇದುಂಟು ಲಾರಿ ಅಲ್ಲ, ನೋಡಿದ್ದೀರಲ್ಲ ನೀವು ಲಾರಿ? ಹಾಂ, ಲಾರಿ ತಗೊಂಡು ಹೋಗೋದು. ಲಾರಿ ಅಂತ ಹೇಳಿದ್ರೆ ಕೈ ಗಾಡಿ, ಅದರಲ್ಲಿ ಹಾಕ್ಕೊಂಡು ಹೋಗೋದು. ಇಲ್ಲಿ ಲೆಫ್ಟ್ ತಗೊಳ್ಬೇಕು ನೋಡಿ. ಮಡ್ ರೋಡಲ್ಲಿ ಹೋದರೆ ಸುಲಭ ಆಗ್ತದೆ ಅಂತ ಅಷ್ಟೇ ಇಳಿಸ್ಲಿಕ್ಕೆ, ಇಲ್ಲಾಂದರೆ ಹೊತ್ಕೊಂಡು ಹೋಗ್ಬೇಕಲ್ಲ. ಯಾವುದು ಸುಲಭ ಆಗ್ತದೆ ಅದರಲ್ಲಿ ಹೋಗುದು. ಮೇಲೆ ತಾಗ್ತದ ನೋಡಿ ಅಂತೆ ಆ ಕಡೆ, ಮೇಲೆ ಮೇಲೆ ಹಿಂದ್ಗಡೆ ಪಾಸ್ ಆಗ್ತದಾ? ಇದು ಸ್ಟೇರಿಂಗ್ ತಿರುಗುದಿಲ್ಲ ಅಲ್ಲ ವಸಂತಣ್ಣ. ರಹಸ್ಯ ಸ್ಥಳಕ್ಕೆ ನಮ್ಮ ಎಂತ ಓಡಾಟ. ಈ ವಸಂತನ ಎಂಥದ್ದು ಮಾತಾಡೋದಿಲ್ಲ, ನನಗೆ ತುಂಬ ಬೇಜಾರಾಗ್ತದೆ ಮಾರೆ ಹೀಗೆ ಮಾಡಿದರೆ. ನೀವು ಎಂತ ಬೇಜಾರಾಗುದು ಮಾರ್ರೆ, ಇಷ್ಟು ಮಾತಾಡ್ತಾನೆ. ಎಂತ ಮಾತಾಡಿದ್ರಿ ನೀವು? ಎಂಥದ್ದು ಮಾತಾಡಲಿಲ್ಲ. ಇಷ್ಟು ಸಾಕು. ಎಂತ ಮಾತಾಡಿದ್ರಿ ಅಂತ ಹೇಳಿ. ಇಲ್ಲಿ ಗಾಡಿ ಇಲ್ಲಿ ಹಾಕಿ ರಿವರ್ಸ್ ತಗೊಳ್ಬೇಕು, ಅಲ್ಲಿ ಇಡಬೇಕು. ಅಲ್ಲಿಟ್ಟು ಮತ್ತೆ ಊಟ ಮಾಡುವಾಗ ವಿಡಿಯೋ ಮಾಡ್ತೇನೆ. ಕೈ ಗಾಡಿಯಲ್ಲಿ ಹೋಗ್ತಾ ಉಂಟು ನೋಡಿ. ಇದನ್ನು ಹೋಗಿ ಅಲ್ಲಿ ಹಾಕಬೇಕು ಆ ಮೂಲೆಗೆ. ವಸಂತಣ್ಣ ಮತ್ತು ಇನ್ನೊಬ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಹೇಗೆ ಉಂಟು ಲಾರಿ? ಹಾಂ, ಲಾರಿ ಹೇಗೆ ಉಂಟು ವಸಂತಣ್ಣ? ಲಾರಿ ಹೇಗೆ ಉಂಟು ಹೇಳಿ. ಇದನ್ನಲ್ಲಿ ಇಳಿಸ್ಬೇಕು, ಬನ್ನಿ ಇಳಿಸ್ಬೇಕು. ಊಟ ಬಂತು. ವಸಂತನ ಊಟ ಕೂಲಿ. ಇದು ನಮ್ಮ ಇವತ್ತಿನ ಊಟ. ವಸಂತನ ಮುಖದಲ್ಲಿ ನಗು. ಎಂಥ ವಸಂತ, ಖುಷಿ ಆಗ್ತದೆ ಊಟ ಮಾಡೋದು. ಎಷ್ಟು ಸಾಂಬಾರು ಉಂಟು ನೋಡಿ, 1 2 3 4 5. ಇಲ್ಲಿಂದ ಊಟ ಮಾಡಿ ಹೊರಡು ಬನ್ನಿ. ಇದು ಮುಗಿಯದ ನೆನಪು.